ಹೋಗು ಋತು, ನೀನು ಆರತಿ ಮಾಡಿ ಒಳಗೆ ಬಿಡೋಕೆ ಹೋಗು. ಏಯ್ ಇದೇನಾ ಇದು? ಹಾಂ, ಮದುವೆ ಆಗಿ ಬಂದಿದೀಯಾ? ನಾನು ಬೇಡ ಅಂತ ಹೇಳಿದ್ರು ಕೇಳಲಿಲ್ವಾ ನೀನು? ಹಾಂ, ಬೇಡ ಅಂತ ಹೇಳಿ ಸಾರ್ ಹೇಳಿದ್ದೀನಿ. ಬೇಡ ಕಣೋ ಬೇಡ ಕಣೋ ಅಂತ ಹೇಳಿ ಏನು ನೀನು ಮದುವೆ ಆಗಿ ಬಂದಿದ್ಯಾ ನೀನು? ನಮ್ಮ ಮನೆ ಒಳಗೆ ಬಿಡ್ಕಮಲ್ಲ ನಿನ್ನ. ಹ್ಞೂ, ನಾವೇ ಮದುವೆ ಮಾಡಿಸಿದ್ದೀವಿ. ನಾವೇ ಮುಂದೆ ನಿಂತ್ಕೊಂಡು ನಾವೇ ಅಲ್ಲನ ಮದುವೆ ಮಾಡಿಸಿದ್ದೀವಿ ನನ್ನ ಮಗಳಿಗೂ ಲಿಕ್ಕಿಗೂ. ಅದು ಹೆಂಗೆ ಈ ಮನೆಗೆ ಬಿಡ್ಕಮಲ್ಲ ನಾನು ನೋಡ್ತೀನಿ. ಹೋಗ ಮರುತು ಬಾ, ನೀನೇನೆ ಆರತಿ ತಟ್ಟೆ ತಗೊಂಬಂದು ಆರತಿ ಮಾಡ್ಬಾ ಇಲ್ಲಿ. ಹೋಗು ಋತು, ಯಾರವೇನು ಕಣ್ಣು ಕೇಳ್ಬೇಡ. ಅದು ಹೆಂಗೆ ತಡಿತಾಳೆ ನೋಡೋಣ. ಏನನ್ನ ತಡೀಲಿ, ಇದಾವೆ. ಹೋಗ್ರಮ್ಮ, ಒಳಗೆ ಹೋಗ್ರಿ. ಋತಮ್ಮ, ಆರತಿ ಮಾಡ್ಬಾ. ನೋಡಿದ್ರಲ್ಲ ವೀಕ್ಷಕರೇ, ಈ ಸುಗುಣ ಮದುವೆ ಆಗಬಾರ್ದು ಅಂತ ಅಂದ್ಕೊಂಡಿದ್ಲು. ಅದಕ್ಕೇ ಧರಣಿ ಅಣ್ಣ ಬಂದು ನನ್ನ ಹತ್ರ ಮಾತಾಡ್ತು, ಹಿಂಗೆಲ್ಲ ಐತೆ ಕಣಮ್ಮ ಅಂತ ಹೇಳಿ. ಅದಕ್ಕೆ ನಡಿಯೋಣ ಈಗಿಂದ ಈಗಲೇ ಹೋಗೋಣ ಅಂತ ಹೇಳಿ ನಾನು ನಮ್ಮ ಅಯ್ಯಪ್ಪ ಇಬ್ಬರು ಒಪ್ಪಿ ಎಲ್ಲ ಹೋಗಿ ಮದುವೆ ಮಾಡ್ಕೊಂಡು ಬಂದ್ವಿ. ದೇವಸ್ಥಾನ ತಕ್ಕ ಹೋಗಿದ್ವಿ, ಗಣೇಶನ ದೇವಸ್ಥಾನ ತಕ್ಕೆ ಹೋಗಿ ತಾಳಿ ಕಟ್ಟಿಸ್ಕೊಂಡು ಕರ್ಕೊಂಬಂದ್ವಿ. ನಾವೆಲ್ಲ ಒಪ್ಪೆ ಮಾಡಿರೋದು. ಇವರೇ ನೋಡೋಕೆ ಮದುವೆ ಆಗಿಲ್ಲ, ಮತ್ತೆ ಓಡೋಗಿ ಮದುವೆ ಆಗಿದ್ದಾರೆ ಬರೀ ಈ ಥರದ್ದೇನೆ ಅಂತ ಹೇಳಿ ಯಾರು ಏನು ತಪ್ಪಾಗ್ದೇನು ತಿಳ್ಕೊಂಬಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಇವಳ್ದೆಲ್ಲ ಕಿರಿಕಿರೆಲ್ಲ ಈ ಸುಗುಣಂದು. ಅದಕ್ಕೇ ಇವಳಿಗೆ ಒಂಥರ ಏನಪ್ಪ ಇದು ಹಿಂಗಾಯ್ತು ಅಂತ ಹೇಳಿ ಅವಳು ಒಂಥರ ನಂಬಾರ್ದು ಹಂಗೆ ಮಾಡಿದ್ವಿ. ಇದ್ದಕ್ಕಿದ್ದಂಗೆ ಮದುವೆ ಮಾಡಿಸಿ ಕರ್ಕೊಂಬಂದು ಮನೆ ಮುಂದಕ್ಕೆ ನಿಲ್ಸಿದ್ದೀವಿ ನೋಡ್ರಿ. ಅವಳಿಗೆ ಇವಾಗ ಒಂಥರ ಹೆಂಗೆ ಆಗೈತೆ ಅಂತಂದರೆ ಅವಳಿಗೆ ನಂಬಕ್ಕೆ ಆಗ್ತಾಯಿಲ್ಲ. ಅಷ್ಟು ಅವಳು ಇವಾಗ ನಂಬ್ತಾನೆ ಇಲ್ಲ ನೋಡ್ರಿ, ಹೆಂಗೆ ಆಡ್ತಾ ಇದ್ದಾಳೆ ಅಂತ ಹೇಳಿ. ಅದಕ್ಕೇ ನಾನು ನಮ್ಮ ಅಯ್ಯಪ್ಪ ಎಲ್ಲರೂ ಒಪ್ಪಿ, ನಾನು ಋತು, ಚೈತ್ರ, ಲಸ್ಮಕಾಯ ಎಲ್ಲರೂ ಹೋಗಿದ್ವಿ. ಎಲ್ಲರೂ ಹೋಗಿ ಮದುವೆ ಮಾಡ್ಕೊಂಡು ಬಂದಿದ್ದೀವಿ. ಅವರೇ ನೋಡೋಕೆ ಮದುವೆ ಆಗಿಲ್ಲ. ನೀವು ಮತ್ತೆ ಎಲ್ಲನ ಬರೀ ಓಡೋಗಿ ಮದುವೆ ಆಗೋದೇ ಆಯಿತು ಅಂತ ಹೇಳಿ ಯಾರು ತಪ್ಪಾಗಿ ತಿಳ್ಕೊಂಬಕ್ಕೆ ಹೋಗಬೇಡಿ. ಇಬ್ರದ್ದು ಒಂದೇ ಸತಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸುಗುಣಂದು ಹಿಂಗೆಲ್ಲ ಇತ್ತಲ್ಲ, ಅದಿನ್ನೂ ಅವ್ರದ್ದು ದಸರಾ ಆಗಬೇಕು. ಯಾಕಂತಂದರೆ ಇವಾಗ ಲಸ್ಮಕಾಯರ ಮನೆಗೆ ಏನೋ ಸ್ವಲ್ಪ ಶಾಂತಿ ಮಾಡಿಸ್ಬೇಕಂತೆ, ಅವ್ರ ಮನೆಗೆ ಏನೋ ಪೂಜೆ ಮಾಡಿಸ್ಬೇಕಂತೆ. ಅದಕ್ಕೆ ಅವ್ರು ಹಿರಿಯರು ಪೂಜೆ ಮಾಡಬೇಕಂತೆ, ದಸರಾಕ್ಕೆಲ್ಲ ಹಿರಿಯರು ಪೂಜೆ ಮಾಡಬೇಕು. ಅದಕ್ಕೆ ಇವಾಗ ಮದುವೆ ಮಾಡೋಕ್ಕಾಗಲ್ಲ, ಇವಾಗ ಇನ್ನೂ ಈ ತಿಂಗಳು ಕಳೀಲಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ದಸರಾ ಆದಮೇಲೆ ಮಾಡೋಣ ಅಂತ ಹೇಳಿ ನಾವು ಅದಕ್ಕೇ ನಮ್ಮ ಮಗಳು, ದೊಡ್ಡ ಮಗಳು ಮದುವೆನ ಇನ್ನೂ ಸ್ವಲ್ಪ ಮುಂದೆ ಕೂಡಿದ್ದೀವಿ. ಇವಾಗ ಸದ್ಯಕ್ಕೆ ಇವಳು ಪ್ರೀತಿ ಮದುವೆ ನಾವೆಲ್ಲ ಒಪ್ಪಿ ಮದುವೆ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಸುಗುಣನ ಮುಖ ಹೆಂಗಾಗೈತೆ ನೋಡಿ. ಹೆಂಗಾಗೈತೆ, ಇನ್ಮೇಲೆ ಬುದ್ಧಿ ಕಲಿಸ್ತೀವಿ ನೋಡಿ. ನನ್ನ ಮಗಳು ಅವಳು ಹೆಂಗಂದ್ರೆ ದೊಡ್ಡವಳಿಗಿನ್ನ ತುಂಬ ಸ್ಟ್ರಾಂಗ್, ಎರಡನೇವಳು. ನನಗಿನ್ನ ತುಂಬ ಸ್ಟ್ರಾಂಗು. ಹೆಂಗೆ ಅಂತ ಗೊತ್ತಿಲ್ಲ. ಈ ಸುಗುಣನ ಬುದ್ಧಿ ಕಲ್ಸೋಕ್ಕೆ ನನ್ನ ಮಗಳೇ ಸರಿ. ಅಂಗಡಿ ತಕ್ಕ ಹೋಗ್ಬೇಕು ಅಂತ ಅದೇ ಓತಪ್ಪ ಪ್ರಕಾಶಣೆ ಬಾರಣ ಅಂತಂದರೆ ಮನೆ ತಕ್ಕ ಅದೇ ಓತು ಕಂಡಿಂಪಕಯ್ಯ. ಹ್ಞೂನಣ್ಣ, ಅಲ್ಲಿ ಅಂಗಡಿ ತಕ್ಕ ಬೇರೆನೇ, ಅಲ್ಲಿ ಯಾರೂ ಇಲ್ವಾ, ಜನ ಬೇರೆ ಬರ್ತಿರ್ತಾರೆ. ಅದಕ್ಕೇ ನೀವು ಹೋಗ್ರಿ ಅಂತ ಹೇಳಿ ಅಯ್ಯಪ್ಪಿನೇನೆಲ್ಲ ಹಾಕಿ ಕೈ ಮುಗ್ದು ಓತಲ್ಲ, ಇನ್ನೇನು ಆಶೀರ್ವಾದ ಮಾಡಿ ಓತು. ಅದಕ್ಕೆ ನೀನೇ ಹೋಗ್ಬಾ ಅಂತ ಹೇಳೈತಿ. ನಾನು ಇವಾಗ ಹೋಗ್ಬೇಕು ಕೆಲಸಕ್ಕೆ. ಯಾಕಂತಂದರೆ ಅಲ್ಲಿ ಸ್ವಲ್ಪ ಇವಾಗ ಹಬ್ಬದ ಸೀಸನ್ ಅಲ್ಲ, ಸ್ವಲ್ಪ ಜನ ಜಾಸ್ತಿ ಬರ್ತಿರ್ತಾರೆ. ಅದಕ್ಕೆ ಬೇಗ ಹೋಗಬೇಕು. ಅಲ್ಲ ಕೊನೆಗೆ ನೀನು ಅಂದ್ಕೊಂಡಂಗೆ ಮಾಡಿಬಿಟ್ಟಲ್ಲ. ನಾನು ಈ ಮನೆಯಕ್ಕೆ ಬಿಡಿಸ್ಕೊಂಬಲ್ಲ ಕಣಪ್ಪ. ನಿನ್ನ ಮಗ ಸೊಸೆನ ನೀನು ಎಲ್ಲಿಗಾನ ಕಳಿಸು, ಎಲ್ಲಾನ ಇಕ್ಕೆ. ನಾನು ಈ ಮನೆಯಕ್ಕೆ ಬಿಡಿಸ್ಕೊಂಬಲ್ಲ. ನಾನು ಇಷ್ಟು ಥರ ಎದುರಿಗೆ ನಿಂತ್ಕೊಬೇಡ. ನಾನು ಇವತ್ತು ನನ್ನ ಮಗನ ಮದುವೆ ಮಾಡಿಸಿ ಮನೆಗೆ ಕರ್ಕೊಂಬಂದಿದ್ದೀನಿ. ನೀನು ಎದುರಿಗೆ ನಿಂತ್ಕೊಬೇಡ, ನಡಿ ಆಚೆಗೆ, ಅಡ್ಡ ನಿಂತ್ಕೊಬೇಡ. ಅನಿಷ್ಟ ಮದುವೆ ಮಾಡೋಂಥದ್ದು ಏನು ಬಂದಿತ್ತು ನಿನಗೆ? ಹೋಗಿ ಇಂಥಳು ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದೀಯಲ್ಲ. ನಾವೇ ಎಲ್ಲ ಮುಂದೆ ನಿಂತ್ಕೊಂಡು ಮದುವೆ ಮಾಡಿವಿ ಕಣೆ, ನಾವೇ ಎಲ್ಲ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸಿದ್ದೀವಿ. ನೀನು ಇನ್ಮೇಲೆ ಎಲ್ಲ ಬಿಟ್ಬಿಡ್ಬೇಕು ನಿನ್ನ ಆಟ ಎಲ್ಲನ. ನನ್ನ ಮಗಳು ಇಷ್ಟಪಟ್ಟಿದ್ಲು, ಮದುವೆ ಆಗ್ಯವಳೆ, ನಾವು ಮದುವೆ ಮಾಡಿಸಿದ್ದೀವಿ. ಅಕ್ಕ ಡಿಂಪಕಯ್ಯ ಅವಳ ಏನು ಕೇಳ್ತೀಯಕ್ಕ? ಹೋಗ್ರುತು, ಆರತಿ ತಟ್ಟೆ ತಗೊಬರೋಗು. ಆರತಿ ಮಾಡಿಬಿಡ ಕಣೆ ಋತು. ಆರತಿ ಮಾಡಿ ಯಾಕೆ ಒಳಗೆ ಬಿಡ್ಕೊಂತ ಇದೆಯಾ? ನೀವು ಆರತಿ ಮಾಡಲಿಲ್ಲ ಅಂತ ಹೇಳಿ ನಾನು ಆರತಿ ಮಾಡಿ ಬಿಡ್ಕೋಬಾರ್ದ? ನಾನು ತುಂಬ ಆಸೆಗಿದ್ದೆ, ಪ್ರೀತಿದು ಲಿಕ್ಕಿ ಅಣ್ಣಂದು ಮದುವೆ ಆಗಲೇಬೇಕು ಅಂತ ಹೇಳಿ. ನನಗಂತೂ ತುಂಬ ಖುಷಿ ಆಗೈತೆ. ನೋಗಕ್ಕ ಇಲ್ಲಿ ಡಿಂಪಕಯ್ಯ ನುಗ್ಗಿ. ಅಲ್ಲ, ನನ್ನ ಮನೆಗೇನೆ ನಮ್ಮ ಹಿಂದಕ್ಕೆ ದೊಬ್ಬಿ ಎಲ್ಲ ಮುಂದಕ್ಕೆ ಹೋಗ್ತಾ ಇದ್ದೀರಾ ನೀವು? ಭಾರಿ ಇದ್ದೀರಾ ನೀವೆಲ್ಲನ. ನಮ್ಮ ಮನೆಗೊಂದು ಕಪ್ಪೆ ಸೇರ್ಕೊಂಡೈತೆ, ಅದು ಯಾವಾಗಲೂ ಕೊರ್ ಅಂತಲೇ ಇರುತ್ತೆ, ಕೊಟ್ಬಿಡ್ತಾ ಇರುತ್ತೆ. ಕಪ್ಪೆ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ ನೀವು, ನಡೀರಿ ಒಳಕ್ಕೆ. ಸರಿಯಾಗಿ ಹೇಳ್ದೆ ಧರಣೇನ, ಸರಿಯಾಗಿ ಹೇಳ್ದೆ. ಯಾವಾಗಲೂ ಇದ್ದಾವೆ ಅಲ್ಲ, ನಾವೇನು ತಲೆ ಕೆಡಿಸ್ಕೊಂಬಲ್ಲ. ಪ್ರೀತಿ ನೀನು ತಲೆ ಕೆಡಿಸ್ಕೊಬೇಡ. ನೋಡು ಅದಕ್ಕಿಸ್ಕೊಂಡು ಹೆಂಗೆ ಮಾತಾಡ್ತಾರೆ. ಅಯ್ಯೋ ನಂದಿದು ಮನೆ, ನಾನು ಬಿಡೋದಿಲ್ಲ. ನಿನ್ನ ಮಗ ಸೊಸೆನ ಎಲ್ಲಾದರೂ ಕರ್ಕೊಂಡೋಗು ನೀನು. ಬಲ್ಗಾಲಿಟ್ಟು ಒಳಕ್ಕೆ ಹೋಗಮ್ಮ ಪ್ರೀತಿ. ಇಬ್ರು ಬಲ್ಗಾಲಿಕ್ಕೆ ಒಳಕ್ಕೆ ಹೋಗ್ರಿ. ನನಗಂತೂ ಹೊಟ್ಟೆ ಊರ್ದು ಹಾಳಾಗಿ ಹೋಗ್ತೈತೆ. ಅಲ್ಲ, ಈ ಮನೆಗೆ ಹೋಗ್ಬೇಡ್ರಿ ಅಂದಂಗೆಲ್ಲ ನನ್ನೇ ದಬ್ಬಿಟ್ಟು ಈ ಕಡೆಗೆ ಒಳಗೆ ಕರ್ಕೊಂಡು ಹೋದ್ರಲ್ಲ. ಇವಳು ಡಿಂಪಿ ಎಂಬಳು ಬಂದರೆ ಇನ್ನು ಮುಗೀತು ಕಣಮ್ಮ, ನಮ್ದು ಇನ್ನೇನು ನಡೆಯೋದಿಲ್ಲ. ನಾವು ಮಾಡಿರೋ ಪ್ಲಾನ್ ಎಲ್ಲ ಉಲ್ಟಾ ಆಗುತ್ತೆ. ಯಾಕಮ್ಮ ಸುಗುಣ, ಏನಾಯಿತು? ಯಾಕೆ
ಯಾಕೆ ಏನಾಯ್ತು ಅಂತಂದ್ರೆ ನೀನು ಹೋಗಲ್ಲಿ ಕುಕ್ಕರ್ಸ್ಕೊಂಡಿದ್ಯ ಅವ್ರ ಮನೆ ತಕ್ಕೆ. ಇವಳು ಡಿಂಪಿ ಅವ್ರ ಮಗಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಬಂದವಳೆ. ಈ ಅಪ್ಪನೂ ಧರಣಿನೂ ಹೋಗಿ ಎಲ್ಲನ ಮದುವೆ ಮಾಡ್ಕೊಂಡು ಕರ್ಕೊಂಬಂದಾರೆ. ವರ್ಷ ಋತು ಎಲ್ಲ ಹೋಗ್ಬಿಟ್ಟು ಮದುವೆ ಮಾಡಿಸವ್ರೆ. ಎಲ್ಲರೂ ಹೋಗಿದ್ರಂತೆ ನೋಡು, ಎದ್ದೆಸ್ಕೆಲ್ಲ ಕರ್ಕೊಂಡೋಗಿ ಮದುವೆ ಮಾಡಿಸ್ಕೊಂಡು ಕರ್ಕೊಂಬಂದ್ಬಿಟ್ಟವ್ರೆ. ಯಾರಿಗೂ ಹೇಳಿಲ್ಲ, ಗೊತ್ತಾಗ್ಬಿಟ್ರೆ ತಡಿತಾಳೆ ಈ ಸುಗುಣ ಒಳ್ಳೆಯವಳಲ್ಲ ಯಾಕೆ ಬೇಕು ಅಂತ ಹೇಳಿ ಯಾರಿಗೂ ಗೊತ್ತಾಗ್ದಿಲ್ದಂಗೆ ಒಳಂದೊಳಗೆ ಮಾತಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದವ್ರಲ್ಲ. ಎಷ್ಟು ಮಟ್ಟಿಗೆ ಇರ್ಬೇಡ ಇವರು. ನೀನು ಬಿಡಲ್ಲ ನಂದಿದ್ ಮನೆ ಅಂತೇಳಿ ಅಡ್ಗಡ್ಕೊಂಡು ನಿಂತ್ಕೋಬೇಕಾಯ್ತು. ಯಾಕೆ ಒಳಗೆ ಬಿಟ್ಟೆ? ಒಳಗೆ ಹೋಗ್ಯವ್ರೇನು ಇವಾಗ? ನಾನು ಬ್ಯಾಕ್ಲ ನಿಂತ್ಕೊಂಡಿದ್ದೆ. ಅವ್ನು ವರ್ಷ ಈ ಕಡೆ ಕೆಳೆದ್ಬಿಟ್ಟ. ಈ ಕಡೆ ಕೆಳೆದ್ಬಿಟ್ಟು ನೋಡಿ ನೀನು ಈ ಕಡೆಗೆ ಬಾ ಇಲ್ಲಿ ಅಂತ ಹೇಳಿ ಎಳೆದು ಹೋಗ್ಬಿಟ್ರು ನುಗ್ಗಿ. ಅವಳು ಆರತಿ ಮಾಡಿಲ್ಲ ಋತಿ ಅನ್ನೋಳು. ಅವಳು ಋತುದೆ, ಅವಳದೆ ಎಲ್ಲನ. ಅವಳದೆ ನಿನ್ನ ಸೊಸೆದೆ ಅಮ್ಮ, ನಿನ್ನ ಸೊಸೆದು. ತಗಿ ಅವಳೆತಕ್ಕೆ ನನ್ನ ಸೊಸೆ ಆದಾಳು. ನಾನೇನು ಉಪ್ಪಿ ಅವಳೇನು ನನ್ನ ಮನೆ ಸೊಸೆ ಮಾಡ್ಕೊಂಡಿಲ್ಲ. ನನಗೀಗಲೂ ನನ್ನ ಸೊಸೆ ಎಂಬುದೇನಿಲ್ಲ. ನನ್ನ ಮಗ ಎಂಬುದು ನನ್ನ ಮನಸ್ಸಿನಾಗ ಇದ್ದೇ ಇರುತ್ತೆ, ಎಲ್ಲೂ ಹೋಗಲ್ಲ. ಸೊಸೆ ಎಂಬುದು ಮಾತ್ರ ನನಗೆ ಯಾವತ್ತೂ ಮನ್ಸಾಗ ಬಂದಿಲ್ಲ ಅವಳು ನನ್ನ ಸೊಸೆ ಅಂತ ಹೇಳಿ. ಅಲ್ಲ ನೋಡು ಹೆಂಗೆ ಯಾರಿಗೂ ಗೊತ್ತಾಗ್ದಂಗೆ ಹೆಂಗೆ ಪ್ಲಾನ್ ಮಾಡಿ ಇವಳು ಡಿಂಪಿ ಹಿಂಗೆ ಸಾಕಾನ ಹೆಂಗನಾತು ಹೆಣ್ಮಕ್ಳಂದ. ಇವೆಲ್ಲ ಮಕ್ಕಳ ಮಗಳು ನಿಮ್ಮ ಮನೆಗೊಂದು ಕೊಡ್ತಾಳೆ, ಇಲ್ಗೊಂದು ಕೊಟ್ಟವಳೆ, ಹೆಂಗಾತ ಅಲ್ಲೊಂದಿಲ್ಲೊಂದು ಕೊಟ್ಟು ಕೈ ತೊಳ್ಕೊಬಿಡೋಣತ್ತ. ನಿಮ್ದಾಗ ಇನ್ನು ಮನೆ ಮೇಲೆ ಮನೆ ಕಟ್ಟಾನ, ಇನ್ನು ಮನೆ ಇನ್ನೂ ಸೆನಕ್ಕೆ ಕಟ್ಟಾನ ಅಂತೇಳಿ ಪ್ಲಾನ್ ಮಾಡ್ಕೊಂಡವಳು. ಬಾಯಿ ಇದ್ದಾಳೆ. ಎರಡಿರೋ ಹೆಣ್ಣು ಹುಡುಗರು ಹೆಂಗೆ ಬೇಕಂಗೆ ತೂರಿ ನೋಡಿ ಅಂತ ಇದ್ದಾಳೆ ಇವಾಗ. ನೀನು ಬಿಡಬಾರ್ದಾಗಿತ್ತು, ಯಾಕೆ ಬಿಟ್ಟು? ಅಯ್ಯ ದೇವ್ರೇ, ಬಿಡಬಾರ್ದಾಗಿತ್ತು, ನೀನು ಬಿಟ್ಟಿದ್ದೆ ತಪ್ಪಾಯ್ತು. ಇವಾಗ ಏನು ಮಾಡೋಣಮ್ಮ? ಅದ್ರಾಗೆ ಇವನು ನಮ್ಮಯ್ಯಪ್ಪ, ಇವಳು ಕೊಪ್ಪೆ. ನಮ್ಮನೆ ಒಂದು ಕೊಪ್ಪೆ ಐತಿ. ಕರ 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 ಅಂತಿರುತ್ತೆ, ವಟ 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 ಅಂತಿರುತ್ತೆ ಅಂತ ಹೇಳಿ ಹೆಂಗೆ ಬೇಕಂಗೆ ಮಾತಾಡಿ ನೀವು ಹೋಗ್ರಿ ಒಳಕ್ಕೆ ಅದೇನು ಮಾಡ್ತಾಳೆ ನೋಡೋಣ ಅಂತೇಳಿ ನಮ್ಮಯ್ಯಪ್ಪಂಗೆ ಜೋರು ಮಾಡ್ದೆ. ಅದಕ್ಕೆ ಇನ್ನೇನು ಅಂತ ಹೇಳಿ ನಾನು ಸುಮ್ಮನಾದೆ. ಒಳಕ್ಕೆ ಹೋದ್ರು. ನೋಡೋಣ ಅದೇಳಿ ಅವ್ರು ಹೆಂಗಿರ್ತಾರೆ ಅಂತ ಹೇಳಿ. ಈ ಮನೆಗೆ ಇರಬಾರ್ದು, ಹೊರಡಿಸ್ತೀನಿ ತಡಿ. ಅದೆಲ್ಲಿ ಹೊರಡಿಸ್ಬೇಕು ಅಲ್ಲಿ ಹೊರಡಿಸ್ತೀನಿ, ನನಗೆ ಗೊತ್ತೈತಿ. ಯಾವಾಗ ಹೊರಡಿಸ್ಬೇಕು ಅಂತ ಓದೇಟ್ಕೆ ನಂಗೆ ಬಿಡ್ತೀನಿ ಅಂದ್ಕೊಂಡಿದ್ದಾರೆ ಇವರು. ನಾನೇ ಯಾರಿಗೇನು ಬಗ್ಗ ಅಂತಾಳಲ್ಲ, ನಾನು ಹೆಂಗೆ ಅಂತ ನನಗೆ ಗೊತ್ತೈತಿ. ಬಿಡು ಸುಮ್ಮನೆ ನೋಡೋಣ ಅದೇಳಿ. ಬೇರೆ ಮನೆ ಮಾಡ್ಕೊಂಡು ಹೋಗ್ರಪ್ಪ ನಿಮ್ಮ ಪಾಡಿಗೆ ನೀವು. ಇದು ಬಿಡ್ರಿ ಎಲ್ಲ ನಮ್ಮ ಮನೆಗೆ ಮಾತ್ರ ಜಾಗ ಇಲ್ಲ ಅಂತಂದು. ಈಗ ನಿನ್ನ ಹೆಸ್ರಿಗೈತೆ, ನೀನು ಬಂದಿರೋದು ಇದು ಮನೆ. ಅವ್ರೇನು ಕೇಳೋ ಅಂತ ಅಧಿಕಾರ ಇಲ್ಲ. ಏನು ಬೇಕಾದ್ರೂ ಮಾಡ್ಬೋದು ಸುಗೋಣ. ನೀನು ಸುಮ್ಕಿರು, ಹೋಗಿದ ತಕ್ಷಣ ಏನು ಆಗಲ್ಲ. ಒಂದಿಟ್ಟು ಸಮಾಧಾನದಾಗಿರು, ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ತಗೊಂಡೋಟು ನಮಗೇನೆ ಇಲ್ಲದ್ದೆಲ್ಲ ತಲೆನೋವು. ಸುಮ್ಮನಿರು, ಈಗ ಓದೇಟ್ಕೆ ಮದುವೆ ಮಾಡ್ಕೊಂಬಂದೇಟ್ಕೆ ಆಗಲ್ಲ. ಅಯ್ಯೋ ಇವಳು ಆಗ್ಬಾರ್ದಾಗಿತ್ತು ಕಣಮ್ಮ. ಯಾರನ್ನ ನಾನು ಹೇಳ್ದಂಗೆ ಕೇಳ್ಕೊಂಡು ನನಗೆ ತಕ್ಕನಾಗಿರೋ ಸೊಸೆ ತರಬೇಕಾಗಿತ್ತು ಈ ಮನೆಗೆ. ಹಂಗಾಗಿದ್ರೆ ನಾವು ಯಾರನ್ನ ಬೇಕಾದ್ರೂ ಆಟ ಆಡಿಸ್ಬೋದಾಗಿತ್ತು. ಇವಳು ಒಳ್ಳೆಯಳಲ್ಲ ಡಿಂಪಿ ಮಗಳು. ಅಯ್ಯಪ್ಪ ಇವಳು ದೊಡ್ಡಾಳ್ಗಿನ ಇವಳು ಸಣ್ಣವ್ರು ಬೋಳ್ ಜೋರಾದಾಳು ಇವಳು. ಅದಕ್ಕಾಗಿ ನಿಂತಿರ್ತಾಗಲ್ಲ ಯಾರು ದಿನ ಪರದಾಡ್ತಾರೆ ಅಂತೇಳಿ ನಾನು ಅದಕ್ಕೆ ಬೇಡವೇ ಬೇಡ ಅಂತ ಹೇಳಿದ್ದು. ಆದರೆ ಇವಕ್ಕೆ ಅರ್ಥ ಆಗಲಿಲ್ಲ. ತಡಿ ನಾನೇನೆ ನಿಮ್ಮ ಮನೆಗೆ ಇರಕ್ಕೆ ಬಿಡಲ್ಲ. ನೋಡಿದ್ರಲ್ಲ ವೀಕ್ಷಕರ, ಇದು ನಂದು ಮನೆ. ನಾನು ಯಾಕೆ ತಳಿತಾ ಇದ್ದೀನಿ ಅಂದರೆ ಇದು ನನಗೆ ಬಂದಿರೋದು. ಅವಾಗ ನನಗಂತ ನನ್ನ ಜೀವನಾಂಶಕ್ಕಂತ ಹೇಳಿ ನನಗೆ ಕೊಟ್ಟಿರೋ ಮನೆ. ಅದಕ್ಕೆ ನಾನು ತಡೆದಿದ್ದು. ಹೋಗ್ಬೇಡ್ರಿ ಅಂತೇಳಿ ಹೋಗ್ಬಿಟ್ಟವ್ರೆ. ಓದಾಡ್ಕೆ ಸುಮ್ಮನೆ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ರಾ? ಬಿಡೋದಿಲ್ಲ. ನಾನು ಅದೇನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಅಲ್ಲ ನಾನು ನನಗೆ ಸರಿಯಾಗಿರೋದು, ನನಗೆ ತಕ್ಕನಾಗಿರೋ ಸೊಸೆ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರೋ ಅಂಥ ಸೊಸೆ ಥರನ ಅಂತೇಳಿ ನಾನು ತುಂಬ ಆಸೆ ಪಟ್ಟಿದ್ದೆ. ಆದರೆ ಇವನು ಇಂಥವ್ಳು ನೋವು ಮದುವೆ ಆಗ್ಯವನಲ್ಲ. ನನಗಂತೂ ಈ ಮದುವೆ ಆಗಿರೋದು ಇಷ್ಟನೇ ಇಲ್ಲ. ನಮಗೆ ಇಲ್ಲೇ ಸುಮ್ಮನೆ ಸಾಕಿಲ್ಲೇ ನೋಡಿರೋದು ಯಾವುದಾದ್ರೂ ಹೊಸ ಕಡೆ ಹೊಸ ಹೆಣ್ತರನ ಅಂತ ಅಂದ್ಕೊಂಡಿದ್ದೆ. ಹೋಗಿ ಆಗ ಬಂದವ್ರೆ. ಆಯಮ್ಮನ ಡಿಂಪಮ್ಮ ಮಗಳನ್ನ ಕರ್ಕೊಂಬಂದು ಮದುವೆ ಮಾಡಿಸ್ಕೊಂಡು ಕರ್ಕೊಂಬಂದೈತೆ ನೋಡಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.